ಮಾಡ್ತಾಯಿದ್ದಾರೆ. ಒಟ್ಟಿನಲ್ಲಿ ಏನೋ ಆಗಲಿ ಇದು ನಿಧಾನಕ್ಕೆ ಈಗಂತೂ ಇಲ್ಲಿವರೆಗೆ ತಿಂಗಳದ 2 ತಿಂಗಳು ಅಂತ ಹೇಳಿದ್ವಿ. ಈಗ ದಿನಗರ ಇನ್ನು ಸ್ಟಾರ್ಟ್ ಆಗಿದೆ. ಎಷ್ಟು ದಿನಪ್ಪ ಇಲ್ಲ ಯಾವ ದಿನಪ್ಪ ಅಂತ ನಂತರ ಕ್ಷಣಗರ ಸ್ಟಾರ್ಟ್ ಆಗ್ಯದ. ಆ ಕ್ಷಣ ಬಂದು ಹೋಗ್ತದೆ. ಅದಕ್ಕಾಗಿ ಮತದಾರರು ಇವತ್ತು ಯಾವ ಗುಂಪಿಗೆ ಯಾವ ಬಣಕ್ಕ ಯಾವ ಸಿಂಡಿಕೇಟ್ಗೆ ಮತ ಹಾಕ್ಬೇಕು ಅನ್ನೋದು ಅವ್ರು ಭಾಳ ಮಹತ್ವದ ಪಾತ್ರ ವಹಿಸ್ಬೇಕಾಗಿರೋದನ್ನು ಅವ್ರು ತಿಳ್ಕೊಬೇಕು. ನಾವಿಲ್ಲಿ ಯಾರಿಗೂ ಇವ್ರಿಗೆ ಮತ ಹಾಕಿರಿ ಇವ್ರು ಬಿಡ್ರಿ ಅಂತ ಹೇಳಕ್ಕೆ ಹೊರಡಿಲ್ಲ. ಯಾರು ದುಡ್ಡು ಕೊಟ್ಟು ನಿಮ್ಮ ಕಡೆ ಮತ ತೊಗೊಳಕ್ಕೆ ಬರ್ತಾರಲ್ಲ ಅವರು ಮತ್ತು ನಿಮ್ಮ ಮುಚ್ಚಿಟ್ಟು ನಿಮ್ಮ ಕಡೆ ಮತ ಹಾಕಿಸ್ತಾರಲ್ಲ ಅವರು ನಿಜವಾಗಿಯೂ ಈ ಸಂಸ್ಥೆನ ಹಾಳು ಮಾಡುವಂಥವ್ರು ಅಂತ ನೀವು ತಿಳ್ಕೊಂಡ್ರೆ ಸಾಕು. ಯಾಕೆಂದರೆ ಸಂಸ್ಥೆ ಉಳಿಬೇಕು. ಎಲ್ಲರೂ ಸಂಸ್ಥೆ ಪ್ರಿಯರಿದ್ದಾರೆ. ಜಾರಕಿಹೊಳಿ ಅವರು ಸಂಸ್ಥೆ ಪ್ರಿಯರಿದ್ದಾರೆ, ಕತ್ತಿಯವರು ಪ್ರಿಯರಿದ್ದಾರೆ, ಅದೇ ಕಾಲಕ್ಕೆ ನಮ್ಮ ಲಕ್ಷ್ಮಣ ಸವದಿಯವರು ಹಾಗೆ ಇದ್ದಾರೆ, ಎಲ್ಲರೂ ಹಾಗೆ ಇದ್ದಾರೆ. 18 ಶಾಸಕರೆಲ್ಲ ವಿಶೇಷವಾಗಿ ನಮ್ಮ ಸಂಸ್ಥೆ ಪ್ರಿಯರಿದ್ದಾರೆ. ಆ ಎಲ್ಲ ನೆಲೆಗಟ್ಟಿನಲ್ಲಿ ಇವತ್ತು ಮತದಾರರು ಮಾತ್ರ ಭಾಳ ಯೋಗ್ಯರನ್ನು ಆಯ್ಕೆ ಮಾಡಿದರೆ ನಿಶ್ಚಿತವಾಗಿಯೂ BDCC ಬ್ಯಾಂಕ್ ಮುಂದಿನ ದಿನದಲ್ಲೇ ರೈತರಿಗೆ ಮಾರ್ಕೆಟ್ ಕೊಡುವಲ್ಲೇ ಗೋಡೌನ್ ಕಟ್ಟೆ ಅವರು ಬೆಳೆದ ಬೆಳೆಯಲ್ಲಿ ಇಟ್ಟು ರೇಟ್ ಬಂದಾಗ ಮಾರುವಂಥ ಒಂದು ವ್ಯವಸ್ಥೆ ಸಹಿತ ದಾರಿ ಆಗ್ಬೋದೇನೋ. ಈ ದಿಶೆಯಲ್ಲಿ ರಮೇಶ್ ಕತ್ತಿಯವರು ತಮ್ಮ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ. ನಮ್ಮ ಜೊತೆಗೇನ ಇಂಟರ್ವ್ಯೂದಲ್ಲಿ ಬೇಕಾದ್ರೆ ನೋಡ್ಬೋದು ನೀವು ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡೋದು ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ವಂದನೆಗಳು.